Hi guys, welcome back to my YouTube channel that is Sharon's Classes. So ನಾವೇನ್ ಮಾಡ್ತಿದ್ವಿ ಸೈನ್ಸ್ ಅಂಡ್ ಟೆಕ್ನಾಲಜಿಯ 2000ಕ್ಕೂ ಅಧಿಕ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಹಾಕೊಂಡಿದೀವಿ. ಸೊ ಸೂಪರ್ 30 ಕ್ವಶನ್ಸ್ ಡೈಲಿ ಒಂದು ವಿಡಿಯೋದಲ್ಲಿ ನೀವು 30 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಸೊ ಇದು ಒಂದು PSI ಸರಣಿ ಕಂಟಿನ್ಯೂ ಆಗ್ತದೆ. ಆಲ್ರೆಡಿ ಇದ್ರ ಮೇಲೆ ತುಂಬಾ ವಿಡಿಯೋಗಳು ಆಗಿದ್ದಾವೆ. ಅದರ ಪ್ಲೇ ಲಿಸ್ಟ್ ಕೂಡ ರೆಡಿ ಇದೆ. ಆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಿಮ್ಗೆ ನಾನು ವಿಡಿಯೋ ಎಂಡ್ ಅಲ್ಲಿ ಹಾಕಿರ್ತೀನಿ. ಸೊ ಬೇರೆ ವಿಡಿಯೋಗಳನ್ನ ಕೂಡ ನೀವು ನೋಡಬಹುದು. ರೈಟಾ? ಓಕೆ, ಸೊ ಬರ್ರಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಸೊ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇದೆ, ಹೊಂದಿಸಿ ಬರೆಯಿರಿ ಅಂತ ಇದೆ. ರೈಟಾ? ನೋಡ್ರಿ, ಸಂಶೋಧನೆ ಅದನ್ನ ಕೊಟ್ಟಿದ್ದಾರೆ. ನೋಡ್ರಿ, ಜಾನ್ ನೇಪಿಯರ್ ಹೆಸರೇ ಕೇಳಿಲ್ಲ, ನಾನು ಲಿಟ್ರಲಿ ಹೆಸರು ಕೇಳಿಲ್ಲ. ಓಕೆ, ಸಿ ಎಕ್ಸಾಮ್ ಅಲ್ಲಿ ಎಲ್ಲಾ ಗೊತ್ತಿರ್ಬೇಕು ಅಂತ ಏನು ಇರಲ್ರಿ. ನಿಮ್ಗೆ ಏನ್ ಗೊತ್ತಿರ್ತದ, ನಿಮ್ದು ನಾಲೆಜ್ ಏನದ, ಅದರಿಂದ ಕ್ವಶನ್ ಸಾಲ್ವ್ ಮಾಡ್ಬೇಕು. ಕ್ವಶನ್ ಸಾಲ್ವ್ ಮಾಡೋದು ಕೂಡ ಒಂದು ಕಲೆ ಆಗಿರ್ತದ್ರಿ. ಓಕೆ, ನೀವು ಇದು ಗೊತ್ತಿಲ್ಲ ಅಂತ ಶಾಕ್ ಆಗ್ಬಾರ್ದು. ಬೇರೆ ಯಾವ್ದಾದ್ರು ಒಂದು ಗೊತ್ತಿದ್ರು ಸಾಕು, ಆನ್ಸರ್ ಬರುತ್ತೆ ಕೆಲವೊಂದ್ಸತಿ. ಓಕೆ, ಎಕ್ಸಾಮ್ ಒಂದೆರಡಾದ್ರೂ ಒಂದಿವ್ಸಗಳಲ್ಲಿ ಗೊತ್ತಿದ್ರೆ ಸಾಕು. 4 ಗೊತ್ತಿರ್ಬೇಕು ಅಂತಾನು ಇಲ್ಲ, ಯಾರಿಗೂ ಗೊತ್ತೂ ಇರಲ್ಲ ರೀ. ಓಕೆ, ಇದು ರಿಯಾಲಿಟಿ. ಫೈನ್, ಎಲ್ರಿಗೂ ಎಲ್ಲಾ ನಾಲೆಜು ಇರಲ್ಲ. ಸೊ ಹಾಗಾಗಿ ನಮ್ಗೆ ಏನ್ ನಾಲೆಜ್ ಅದ ಅದ್ರ ಮೇಲೆ ಸಾಲ್ವ್ ಮಾಡ್ಬೇಕಾಗ್ತದ್ರಿ. ರೈಟಾ? ಇವಾಗ ನನಗ್ ಜಾನ್ ನೇಪಿಯರ್ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡೋಣ. ಆಲ್ಫ್ರೆಡ್ ಬಿ ನೋಬೆಲ್, ನಂಗೆ ನೋಬೆಲ್ ಬಗ್ಗೆ ಸ್ವಲ್ಪ ಗೊತ್ತು ಅನ್ಕೊಳ್ತೀನಿ. ನೋಬೆಲ್ ಪ್ರೈಸ್ ರೀ, ಅವನ ಮೇಲೆ ಕೊಡ್ತಾರೆ. ಯಾವಾಗ್ಲೂ ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತಿರ್ತೀವಿ. ಅವ್ರು ಏನ್ ಕಂಡು ಹಿಡಿದಿದ್ದಾರೆ? ಡೈನಮೈಟ್ ಕಂಡು ಹಿಡಿದಿದ್ದಾರೆ. ಹೌದಾ? ಸೊ B1 ಅಂತ ಅರ್ಥ. B1 ನೋಡ್ರಿ, B1 ಎಲ್ಲಿದೆ? ಮುಗೀತ್ ನೋಡ್ರಿ. ಆಪ್ಷನ್ B1 ಇಲ್ಲಿ ಒಂದೇ ತೋಲೆ ಐತೆ, ಇಲ್ಲಿ ಇಲ್ಲ, ಕ್ಯಾನ್ಸಲ್. ಇಲ್ಲೂ ಇಲ್ಲ, ಕ್ಯಾನ್ಸಲ್. ಇಲ್ಲೂ ಇಲ್ಲ, ಕ್ಯಾನ್ಸಲ್. ಡೈರೆಕ್ಟ್ ಆನ್ಸರ್ ಬಿ. ಮುಗ್ದೋಯ್ತು ನೋಡ್ರಿ. ಹೇಳಿದೀನಲ್ವಾ, ಮುಗ್ದೋಯ್ತು. ಅಥವಾ ಅದು ಗೊತ್ತಿಲ್ವಾ? ಥಾಮಸ್ ಎಡಿಸನ್ ಇವ್ರ ಬಗ್ಗೆ ಏನೋ ಗೊತ್ತಿದೆ ನಿಮ್ಗೆ. ಅವ್ರು ಏನ್ ಕಂಡಿಡಿದ್ದಾರೆ? ವಿದ್ಯುತ್ ಬಲ್ಬ್ ಅನ್ನ ಕಂಡಿಡಿದ್ದಾರೆ. ಸೊ ಸಿ ಟು ನೋಡಿ ಇದೆ. ಅಥವಾ ಮಾರ್ಕೋನಿ ಏನ್ ಕಂಡಿದ್ದಾರೆ? ರೇಡಿಯೋ ಕಂಡಿಡಿದ್ದಾರೆ ಮಾರ್ಕೋನಿ ಅವರು. ಸೊ ಡಿ3. ಹೌದಾ? ಸೊ ಯಾವ್ದೋ ಒಂದು ಗೊತ್ತಿದ್ರೆ ಆನ್ಸರ್ ಬಂದ್ಬಿಡ್ತದ್ರಿ. ಟೆನ್ಷನ್ ತಗೋಬಾರ್ದು. ಜಾನ್ ನೇಪಿಯರ್ ಬಗ್ಗೆ ಗೊತ್ತಿಲ್ಲ ಅಂದ ತಕ್ಷಣ ಆನ್ಸರ್ ಬರಲ್ಲ ಅನ್ಕೋಬಾರ್ದು. ಓಕೆ, ರೈಟ್, ಡನ್. ಸೊ ಒಂದನೇ ಆನ್ಸರ್ ಬಿ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಬರ್ರಿ, ನ್ಯೂಟನ್ ಚಲನೆಯ ಮೂರನೇ ನಿಯಮ ಯಾವುದು? ಥರ್ಡ್ ಲಾ ಆಫ್ ಮೋಷನ್. ಓಕೆ, ನ್ಯೂಟನ್ ನ ಮೂರನೇ ನಿಯಮ ಯಾವ್ದ್ರಿ? ಎಲ್ರಿಗೂ ಗೊತ್ತದ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಬರೀ ಯಾವಾಗ್ಲೂ ಇದನ್ನೇ ಹೇಳ್ಕೊಂತಿರ್ತೀವಿ. ಸೊ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಕ್ರಿಯೆ ಇರ್ತದೆ. ಅದೇ ಮೂರನೇ ನಿಯಮ ಅದರಿ. ನೋಡ್ರಿ, ಎಲ್ಲದ ನೋಡ್ರಿ. ಆಪ್ಷನ್ ಸಿದಾಗ ಅದ ನೋಡ್ರಿ. ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಓಕೆ, ಸೊ ನ್ಯೂಟನ್ ನ ಮೂರನೇ ನಿಯಮ ಯಾವುದು ಅಂತಂದ್ರೆ ಆಪ್ಷನ್ ಸಿ ಆಗಿರ್ತದೆ ನೋಡ್ರಿ. ನೆಕ್ಸ್ಟ್, ಮಕ್ಕಳಲ್ಲಿ ಪ್ರೋಟೀನ್ ಪೋಷಕಾಂಶದ ಕೊರತೆಯಿಂದಾಗುವ ರೋಗ. ಸೊ ಕ್ವಶನ್ ರಿಪೀಟ್ ಆಗ್ಯದ್ರಿ, ಕ್ವಶನ್ ಅಗೇನ್ ರಿಪೀಟ್ ಆಗ್ಯದ. ಓಕೆ, ಪ್ರೋಟೀನ್ ಪೋಷಕಾಂಶದ ಕೊರತೆಯಿಂದ ಉಂಟಾಗುವಂತ ರೋಗ ಯಾವುದು ಅಂತ ಕೇಳತ್ತೇನ್ರಿ. ರೈಟಾ? ಓಕೆ, ಸೊ ಯಾವ್ದಾಗ್ತದೆ ಹಾಗಿದ್ರೆ? ಪೆಲಾಗ್ರಾ, ಮರಾಸ್ಮಸ್, ಬೆರ್ರಿ, ರಿಕೆಟ್ಸ್. ಸೊ ಆನ್ಸರ್ ಇದಕ್ಕೆ ಯಾವ್ದು ಅಂದ್ರೆ ಮರಾಸ್ಮಸ್. ಸೊ ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗ್ಯದ. ಯಾವ ರೀತಿ ಅಂತಂದ್ರೆ, ಕ್ವಾಶಿಯೋರ್ಕರ್ ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯೋರ್ಕರ್ ಅಂತಕ್ಕಂಥ ರೋಗ ಬರುತ್ತೆ. ಅದರ ಜೊತೆಗೆ ಮರಾಸ್ಮಸ್ ಅಂತಕ್ಕಂಥ ರೋಗನು ಬರುತ್ತೆ. ನಿಮ್ NCERT ಸ್ಪಷ್ಟವಾಗಿ ಮೆನ್ಷನ್ ಮಾಡಿದಾನೆ ಇದನ್ನ. ಓಕೆ, ಅಗೇನ್, ಸೊ ಆನ್ಸರ್ ಮರಾಸ್ಮಸ್. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕೃತಕ ಮಳೆ ಸೃಷ್ಟಿಸಲು ಬಳಸಲಾಗುತ್ತದೆ? ಅಗೇನ್ ರಿಪೀಟೆಡ್ ಕ್ವಶನ್. ನೀವು ಪ್ಲೇ ಲಿಸ್ಟ್ ನೋಡ್ಕೊಂಡ್ ಬರ್ರಿ ಒಂದ್ಸತಿ. ಇವಾಗ PSI ಏನೇನು ನಾನು ಪ್ಲೇ ಲಿಸ್ಟ್ ಮಾಡಿದೀನಿ, ಒಂದ್ 5 ರಿಂದ 6 ವಿಡಿಯೋ ಆಗಿದಾವೆ. ಒಂದೊಂದ್ಸತಿ ಎಲ್ಲಾ 30 ಕ್ವಶನ್ಸ್ ನೋಡ್ಕೊಂತ ಬರ್ರಿ. ನಿಮ್ಗೆ ಅನಿಸ್ತದೆ ಎಲ್ಲಾ ಕ್ವಶನ್ ರಿಪೀಟೇ ಅವ, ಯಾವ ಹೊಸ ಕ್ವಶನ್ ಕಾಣಲ್ಲ. ಎಲ್ಲ ಒಂದ್ ಕಾಣತ್ತದ, ಉಳಿದಿವೆಲ್ಲ ರಿಪೀಟೆಡ್ ಕ್ವಶನ್ ಅವರಿ. ಸೈನ್ಸ್ ಹಾರ್ಡ್ ಅಂತೀರಿ ನೀವು. ಹಾರ್ಡ್ ಇಲ್ಲ, ಎಲ್ಲಿಂದ ಕ್ವಶನ್ ಬರ್ಬೇಕಂತ ಫಿಕ್ಸ್ ಅದ ಅದು ಅಷ್ಟೇ. ಅದ್ರ ಬಗ್ಗೆ ನೋಡ್ಕೋಬೇಕು ನೀವು. ಓಕೆ, ಕೃತಕ ಮಳೆ ಸೃಷ್ಟಿಸಲು ಮಾಡಿದೀವಿ ಇದನ್ನ ಕ್ವಶನ್ ಕ್ಲಾಸ್ ಅಲ್ಲಿ ನಾನೇ ಮಾಡಿಸಿದ್ದೀನಿ. ತಾಮ್ರದ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಬೆಳ್ಳಿಯ ನೈಟ್ರೇಟ್, ಬೆಳ್ಳಿಯ ಅಯೋಡೈಡ್. ಬೆಳ್ಳಿ ಅಂದ್ರೆ ಸಿಲ್ವರ್ ಅಯೋಡೈಡ್. ಸೊ ಆನ್ಸರ್ ಏನು? ಸಿಲ್ವರ್ ಅಯೋಡೈಡ್. ಬೆಳ್ಳಿಯ ಅಯೋಡೈಡ್ ಆನ್ಸರ್ ಆಗ್ತದ್ರಿ. ಹೌದಾ? ಓಕೆ, ನೆಕ್ಸ್ಟ್, ಅನಿಲದ ಹೆಚ್ಚು ಪ್ರಮಾಣದ ಏನನ್ನು ಹೊಂದಿದೆ? ಸೊ ಟೋಟಲ್ ಗಾಳಿಯಲ್ಲಿ ಹೆಚ್ಚು ಪ್ರಮಾಣ ಏನಿದೆ? ಆಮ್ಲಜನಕ, ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ನಿಮ್ಗೆಲ್ಲ ಗೊತ್ತದ ರೀ. ನೈಟ್ರೋಜನ್ ಹೆಚ್ಚಿಗದ ರೀ. ಅರೌಂಡ್ 70%, ಮೋರ್ ದನ್ 70% ಗಾಳಿಯಲ್ಲಿ ನೈಟ್ರೋಜನ್ ಇರ್ತದ್ರಿ. ಕೇವಲ ಒಂದು 21% ಮಾತ್ರ ನಮ್ಗೆ ಆಕ್ಸಿಜನ್ ಇರ್ತದ್ರಿ. ಸೊ ಹಾಗಾಗಿ ನೈಟ್ರೋಜನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ನೀರಿನ ಹನಿಗಳು ಗೋಲಾಕಾರವಾಗಿರುವುದು. ನೀರಿನ ಹನಿ ಗೋಳಾಕಾರ ಆಗಿರ್ತದೆ ಯಾಕೆ ಅಂತ?
ಸ್ನಿಗ್ಧತೆಯಿಂದ, ಸಾಂದ್ರತೆಯಿಂದ, ಧ್ರುವತೆಯಿಂದಾಗಿ, ಮೇಲ್ಮೈ ಒತ್ತಡದಿಂದಾಗಿ. ಸೊ ಆನ್ಸರ್ ಏನ್ರಿ? ಮೇಲ್ಮೈ ಒತ್ತಡ. ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ, ಸರ್ಫೇಸ್ ಟೆನ್ಷನ್ ಅಂತೇಳಿ ಕರಿತೀವ್ರಿ. ಸೊ ಅದರಿಂದ ಏನಾಗಿರುತ್ತೆ? ನೀರಿನ ಹನಿ ಗೋಳಾಕಾರವಾಗಿರುತ್ತೆ. ಸರ್ಫೇಸ್ ಟೆನ್ಷನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತೈಲಗಳು ಜಲಜನೀಕರಣದಲ್ಲಿ ವೇಗವರ್ಧಕವಾಗಿ ಬಳಸುವ ಲೋಹ. ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಬರ್ತದೆ ಕೆಮಿಸ್ಟ್ರಿದಾಗ. ಜಲ ಜನಕೀಕರಣ ನೋಡ್ರಿ ಅಲ್ಲಕ್ಕೂ ಬರಲ್ಲ ನಮಗೆ. ಓಕೆ, ಸೊ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ರೈಟಾ? ಸೊ ಸೀಸಾ, ನಿಕ್ಕಲ್, ತಾಮ್ರ, ಪ್ಲಾಟಿನಂ. ವೇಗವರ್ಧಕವಾಗಿ ಯಾವ್ದು ಬಳಸ್ತೀವಿ ಅಂತ ಕೇಳ್ತಾ ಇದಾರೆ. ಸೊ ಆನ್ಸರ್ ಏನು ಅಂತಂದ್ರೆ ಇದಕ್ಕೆ ನಿಕ್ಕಲ್ ಬಳಸ್ತೀವಿ. ಹೈಡ್ರೋಜನ್ ರಿಯಾಕ್ಷನ್ ಅಲ್ಲಿ ನಿಕ್ಕಲ್ ನಾವು ಸೊ ರಿಯಾಕ್ಷನ್ ಫಾಸ್ಟ್ ಆಗ್ಲಿಕ್ಕೆ ಅದನ್ನ ಬಳಸ್ತೀವಿ. ಓಕೆ, ಒಂದ್ ರೀತಿ ಕೆಟಲಿಸ್ಟ್ ತರ ಬಳಸ್ತೀವಿ ಅದನ್ನ, ಕೆಟಲಿಸ್ಟ್. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ವಾಯುವಿನ ಒತ್ತಡವು ಯಾವ ಕಾಲದಲ್ಲಿ ಅತಿ ಕಡಿಮೆ ಇರುತ್ತದೆ? ವಾಯುವಿನ ಒತ್ತಡ, ಏರ್ ಪ್ರೆಷರ್ ಯಾವ ಟೈಮಲ್ಲಿ ಕಮ್ಮಿ ಇರ್ತದಂತ್ರಿ? ಚಳಿಗಾಲ, ವಸಂತಕಾಲ, ಶರತ್ಕಾಲ, ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ವಾಯುವಿನ ಒತ್ತಡ ಕಡಿಮೆ ಇರ್ತದ್ರಿ. ಓಕೆ, ಹೆಚ್ಚು ತಾಪ ಇದ್ದಷ್ಟು ಒಂದು ಒತ್ತಡ ಕಡಿಮೆ ಆಗ್ತದ್ರಿ. ಯಾಕೆಂದ್ರೆ ತಾಪ ಇದ್ದಷ್ಟು ಗಾಳಿ ಮೇಲ್ಗಡೆ ವಿಚಲನೆ ಆಗ್ತದೆ. ಆದ್ರೆ ತಾಪ ಇರ್ಲಿಲ್ಲ ಅಂತಂದ್ರೆ, ಇವಾಗ ಚಳಿಗಾಲದಲ್ಲಿ ನೋಡ್ರಿ ಮಂಜು, ಏರ್ ಫುಲ್ ಡೆನ್ಸ್ ಇರ್ತದೆ. ಸೊ ಚಳಿಗಾಲದಲ್ಲಿ ವಾಯುವಿನ ಒತ್ತಡ ಅತಿ ಹೆಚ್ಚಿರ್ತದೆ, ಬೇಸಿಗೆಗಳಲ್ಲಿ ಅತಿ ಕಡಿಮೆ ಇರ್ತದ್ರಿ. ಸೊ ಸಾರಿ, ಕಾನ್ಸೆಪ್ಟ್ ಹೇಳ್ಬೇಕು ಅಂತ ಅನ್ಸಿದ್ರೆ ನನ್ ಕಾನ್ಸೆಪ್ಟ್ ಹೇಳ್ತಿಲ್ಲ. ಯಾಕೆಂತಂದ್ರೆ ಸೊ ನಮ್ಮ ಒಂದು ಗುರಿ ಏನು ಅಂತಂದ್ರೆ, ನಿಮ್ಗೆಲ್ಲಾ ಗೊತ್ತಿದೆ, ವಿಡಿಯೋ ನೋಡ್ತಿರೋರ್ಗೆ 2000 ಕ್ವಶನ್ಸ್ ಮಾಡ್ತೀವಿ. ಕೇವಲ ಸೈನ್ಸ್ ಅಂಡ್ ಟೆಕ್ ಅಲ್ಲ, ಎಲ್ಲಾ ಒಂದು ಸಬ್ಜೆಕ್ಟ್ ಗಳಿಂದ ಎಲ್ಲಾ ಕ್ವಶನ್ ಗಳನ್ನು ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಇದೆ. ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾ PPT ಮಾಡ್ತಾ ಕೂತ್ಕೊಂಡ್ರೆ ನಾವು ನಮ್ಮ ಟಾರ್ಗೆಟ್ ರೀಚ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡ್ತಿದ್ದೀವಿ. ಓಕೆ, ನೀವು ಕ್ವಶನ್ಸ್ ಈ ತರ ಬರ್ತೇವೆ ಅಂತ ನಿಮ್ಗೆ ಗೊತ್ತಾದ್ರೆ, ನೀವು ನೋಟ್ಸ್ ಇಂದಾನೋ ಆಥರ್ ಬುಕ್ ಇಂದಾನೋ ನೀವು ಇನ್ಫಾರ್ಮೇಶನ್ ಅನ್ನ ಓದ್ಬಹುದು. ಇನ್ಫಾರ್ಮೇಶನ್ ಕೊಡೋದು ದೊಡ್ಡ ಮ್ಯಾಟರ್ ಅಲ್ಲ, ಆದ್ರೆ ಕ್ವಶನ್ಸ್ ಅನ್ನ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ರೈಟ್, ಡನ್. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳು ಇವುಗಳ ಮಿಶ್ರಣದಿಂದಾಗಿದೆ. ಕಾರ್ಬೋಹೈಡ್ರೇಟ್ ಇವುಗಳ ಮಿಶ್ರಣದಿಂದಾಗಿದೆ. ಸೊ ನಿಮ್ಗೆ ಕಾರ್ಬೋಹೈಡ್ರೇಟ್ ಫಾರ್ಮುಲಾ ಗೊತ್ತಿರ್ಬೇಕ್ರಿ, CH2O ಅಂತ ಬರ್ತದೆ, CH2O. ಸೊ ಹಾಗಾದ್ರೆ ಇದ್ರಲ್ಲಿ ಏನೇನವರಿ? ಕಾರ್ಬನ್ ಅದ, ಹೈಡ್ರೋಜನ್ ಅದ, ಆಕ್ಸಿಜನ್ ಅದ, ಎಲ್ಲದ ನೋಡ್ರಿ. ಇಂಗಾಲ, ಆಮ್ಲಜನಕ, ಹೈಡ್ರೋಜನ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಇಲ್ಲಿ ಸಾರಜನ ಅಂತ ಕೊಟ್ಟಾನ, ಸಾರಜನಕ ಇಲ್ಲ, ನೈಟ್ರೋಜನ್ ಇಲ್ಲ ನನ್ನ ಹತ್ರ. ಓಕೆ, ಇಂಗಾಲ, ಆಮ್ಲಜನಕ, ಹೈಡ್ರೋಜನ್ ಇಸ್ ದ ಆನ್ಸರ್. ಡ್ರೈ ಐಸ್ ಎಂದರೆ ನೋಡ್ರಿ, ಈ ಕ್ವಶನ್ ಮತ್ತೆ ರಿಪೀಟ್ ಆಗೈತೆ ನೋಡ್ರಿ. ಡ್ರೈ ಐಸ್ ಹೇಳಿನಿ, ಡ್ರೈ ಐಸ್ ಏನು? ಘನ ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ. ಎಲ್ಲದ? ಎಂದಿಗೂ ಕರಗದ ಐಸ್ ಅಲ್ಲ. ಸೂಕ್ಷ್ಮಗ್ರಾಹಿ ಅಲ್ಲದ ವ್ಯಕ್ತಿಗಳನ್ನು ಕರೆಯುವ ಶಬ್ದ ಅಲ್ಲ. ಘನ ಇಂಗಾಲದ ಡೈಆಕ್ಸೈಡ್, ಘನ ಕಾರ್ಬನ್ ಡೈಆಕ್ಸೈಡ್ ಅಂದಲ್ರಿ, ಘನ ಇಂಗಾಲದ ಡೈಆಕ್ಸೈಡ್ ಇಸ್ ದ ಆನ್ಸರ್. ಸಿ ಇಸ್ ದ ಆನ್ಸರ್. ಹೌದ್ರಿ? ಓಕೆ, ನೆಕ್ಸ್ಟ್, ಬ್ಯಾಟರಿಗಳ ಶೇಖರಣೆಗಾಗಿ ಬಳಸುವ ಲೋಹ ಯಾವುದು ಅಂತಂದ್ರೆ ಕಬ್ಬಿಣ, ತಾಮ್ರ, ಸೀಸ, ಸತು ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಟರಿಗಳ ಶೇಖರಣೆಗಾಗಿ ಲೆಡ್ ಬಳಸ್ತೀವಿ. ಲೆಡ್ ಬ್ಯಾಟರಿ ಅಂತ ಕೇಳಿದಿರಿ, ಲೆಡ್ ಬ್ಯಾಟರಿ. ಸೊ ಲೆಡ್, ಸೀಸವನ್ನ ಬಳಸ್ತೀವಿ, ಲೆಡ್ ಅಂತ ಕರೀತಾರೆ. ನಿಮ್ಗೆ ಅಟ್ ಲೀಸ್ಟ್ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಗೊತ್ತಿರ್ಬೇಕ್ರಿ. ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕ್ಲಾಸ್ ಅಲ್ಲಿ. ನಿಮಗೆ ಇಂಗ್ಲಿಷ್ ಅಲ್ಲಿ ಕೂಡ ಕೆಲವೊಂದು ವರ್ಡ್ಸ್ ಗೊತ್ತಿರ್ಬೇಕು, ಮ್ಯಾಂಡೇಟರಿ ಇರುತ್ತೆ. ಇವಾಗ ಸೀಸಾ ಅಂತ ಕೊಟ್ಟಿದ್ದೆ, ನೆಕ್ಸ್ಟ್ ಟೈಮ್ ಲೆಡ್ ಅಂತ ಕೊಡ್ತಾನ ಅವ್ನು. ನಿಮ್ಗೆ ಲೆಡ್ ಅಂತಾನೆ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಹೌದಾ? ರೈಟ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಧಾತುಗಳಲ್ಲಿ ಯಾವ ಧಾತು ರೇಡಿಯೋ ವಿಕಿರಣ ಶಕ್ತಿ ಹೊಂದಿಲ್ಲ? ರೇಡಿಯೋ ವಿಕಿರಣ ಶಕ್ತಿ ಹೊಂದಿಲ್ಲ ನೋಡ್ಬೇಕು. ಹೊಂದಿಲ್ಲ ಅಂತ ಕೇಳಿದ್ದಾನೆ. ಯುರೇನಿಯಂ ಹೊಂದಿದ್ರಿ, ಥೋರಿಯಂ ಹೊಂದಿದೆ, ಪ್ಲುಟೋನಿಯಂ ಹೊಂದಿದೆ, ಜಿರ್ಕಾನಿಯಂ ಹೊಂದಿಲ್ಲ. ಸೊ ಆನ್ಸರ್ ಯಾವುದು? ಜಿರ್ಕಾನಿಯಂ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಯಾವ್ಯಾವ ಅಂದ್ರೆ ಮೂರೇ ಇರೋದು, ಯುರೇನಿಯಂ, ಥೋರಿಯಂ ಮತ್ತೆ ನಿಮ್ಮ ಪ್ಲುಟೋನಿಯಂ. ಮತ್ತೆ ಇದ್ರ ಮೇಲೆ ಕ್ವಶನ್ ಆಗ್ಯಾವ್ರಿ. ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ ನೈಸರ್ಗಿಕವಾಗಿ ಸಿಗಲ್ಲ, ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡ್ಬೇಕು. ಈ ಕ್ವಶನ್ ಎಲ್ಲ ರಿಪೀಟ್ ಆಗ್ಯಾವ್ರಿ, ಕ್ಲಾಸ್ ಅಲ್ಲೇ ಮಾಡಿದೀವಿ. ಓಕೆ, ಹೊರಗಿಂದೆಲ್ಲ ಬೇಡ. ನಾವ್ ಇನ್ನು PSI ಮಾತ್ರ ಮಾಡ್ತಿದ್ದೀವಿ, PSI ಮಾತ್ರ ಮಾಡ್ತಿದ್ದೀವಿ. 2000ದಿಂದ 2025 ಯಾವ್ಯಾವೆಲ್ಲ ಆಗಿದಾವ PSI ಎಲ್ಲವೂ ಮಾಡ್ತಿದ್ದೀವಿ. ಓಕೆ, ಸೊ ಇಲ್ಲೇ ನೀವು ಅಬ್ಸರ್ವ್ ಮಾಡ್ತಾ ಬರ್ರಿ, ಕ್ವಶನ್ಸ್ ಎಷ್ಟು ರಿಪೀಟ್ ಆಗ್ಲತ್ತವ. ಇನ್ನು ನಾವು PC ಇಂದ KS ವರ್ಗು ಎಲ್ಲವೂ 2500+ ಕ್ವಶನ್ಸ್ ಏನಾದ್ರು ಸಾಲ್ವ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಕ್ವಶನ್ ರಿಪೀಟ್ ಆಗ್ಲಿಕ್ಕಿಲ್ಲ. ಅಬ್ಸರ್ವ್ ಮಾಡ್ರಿ. ಸೊ ಅದಕ್ಕೆ ಕ್ವಶನ್ ರಿಪೀಟ್ ಆಗ್ತಾವ್ರಿ, ಬಿಲೀವ್ ಇಟ್. ಓಕೆ, ರೈಟ್. ಡೈಲಿ ಹೊಸ ಕ್ವಶನ್ ತೆಗೆಯೋದು ಕಷ್ಟ ಆಗುತ್ತೆ ಅವ್ರಿಗೆ. ನೋಡ್ರಿ, ಕಾಟನ್ ಫೈಬರ್ ಗಳನ್ನ ಇದರಿಂದ ಮಾಡಲಾಗಿದೆ. ಸೆಲ್ಯುಲೋಸ್, ಸ್ಟಾರ್ಚ್, ಪ್ರೋಟೀನ್, ಕೊಬ್ಬು. ಸೊ ಆನ್ಸರ್ ಏನು?
ಸೆಲ್ಯುಲೋಸ್ ಅಥವಾ ಕೋಶಗಳು. ಕಾಟನ್ ಫೈಬರ್ ಗಳನ್ನ ಎದರಿಂದ ಮಾಡಿರ್ತಾರೆ ಅಂತಂದ್ರೆ ಸೆಲ್ಯುಲೋಸ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಆಪ್ಟಿಕಲ್ ಫೈಬರ್ ಗಳನ್ನ ಮುಖ್ಯವಾಗಿ ಬಳಸಲಾಗುವುದು. ಆಪ್ಟಿಕಲ್ ಫೈಬರ್ ಎಷ್ಟೆಲ್ಲ ಬಂದದ ಕ್ವಶನ್ ನೋಡ್ರಿ. ಸಂವಹನಕ್ಕಾಗಿ, ನೇಯ್ಗೆಗಾಗಿ, ಸಂಗೀತ ಸಾಧನಗಳಲ್ಲಿ, ಆಹಾರ ಉದ್ದಿಮೆಯಲ್ಲಿ. ಸಂವಹನಕ್ಕಾಗಿ ಅಂದ್ರೆ ಕಮ್ಯುನಿಕೇಶನ್ ಪರ್ಪಸ್ ನಾವೇನ್ ಮಾಡ್ತೀವಿ, ಆಪ್ಟಿಕಲ್ ಫೈಬರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ನಿಮಗೆ ಕ್ವಶನ್ ಬಹಳ ಸತಿ ಬಂದದ, ಬಹಳ ಸತಿ ನಾನೇ ಕ್ಲಾಸ್ ದಾಗ ಹೇಳಿನಿ. ಸೊ ಅದರದ್ದು ಒಂದು ಕಮೆಂಟ್ ಸೆಕ್ಷನ್ ಆನ್ಸರ್ ಅಂತ ತಿಳಿಸ್ಬೇಕು ನೀವು, ರೈಟ್. ಆಪ್ಟಿಕಲ್ ಫೈಬರ್ ಗಳು ಯಾವ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತವೆ. ಸೊ ಲೈಟ್ ಚಾಪ್ಟರ್ ಅದ ನೋಡ್ರಿ, ಅದ್ರಾಗ ಯಾವ ತತ್ವ ಅಂತ ನೀವು ಹೇಳ್ಬೇಕು. ಓಕೆ ಫೈನ್. ಸೊ ಇದು ಕ್ವಶನ್ ರಿಪೀಟ್ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಭಾರತದ ಪ್ರಥಮ ಅಣು ವಿದಳನ ರಿಯಾಕ್ಟರ್ ಯಾವುದು? ಓಕೆ, ಪ್ರಥಮ ಅಣು ವಿದಳನ ರಿಯಾಕ್ಟರ್ ಯಾವುದು ಅಂತ ಕೇಳಿದ್ದಾರೆ. ಅಪ್ಸರ, ತ್ರಿವೇದ್, ಧ್ರುವ, ಕಾಮಿನಿ. ಸೊ ಆನ್ಸರ್ ಯಾವ್ದು ಇದಕ್ಕೆ ಅಂದ್ರೆ ಅಪ್ಸರ ಮೊದಲ ರಿಯಾಕ್ಟರ್ ಆಗಿರುತ್ತೆ. ಓಕೆ, ಸೊ ಇದು ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ಕೂಡ ಕ್ವಶನ್ ಇದೆ. ಅಪ್ಸರವನ್ನ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ, ಯಾವ ಸ್ಥಳದಲ್ಲಿ ಅದನ್ನ ಇಟ್ಟಿದ್ದಾರೆ, ಯಾವ ಇಯರ್ ಅಲ್ಲಿ, ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. 1956 ನಿಮ್ಮ ಮುಂಬೈನ ಟ್ರಾಂಬೆ ಅಂತ ಒಂದು ಸ್ಥಳದಲ್ಲಿ ಇಟ್ಟಿದ್ದಾರೆ. ಓದ್ಕೋಬೇಕು, ಇವೆಲ್ಲ ಓದ್ಕೋಬೇಕು, ಇನ್ಫಾರ್ಮೇಶನ್ ಕೊಡ್ತಾ ಹೋದ್ರೆ ತುಂಬಾ ಆಗ್ತದೆ. ಸೊ ಟ್ರೈ ಟು ರೀಡ್. ಓಕೆ, ಮಿಥೇಲ್ ಅನಿಲವನ್ನ ಉತ್ಪತ್ತಿ ಮಾಡುವ ಗದ್ದೆ ಅಥವಾ ಹೊಲ ಯಾವ ಹೊಲದಲ್ಲಿ ಆಗ್ತದೆ? ಗೋಧಿ ಗದ್ದೆ, ಹತ್ತಿಯ ಗದ್ದೆ, ಭತ್ತದ ಗದ್ದೆ, ಗದ್ದೆಯ ಗದ್ದೆ. ನೋಡ್ರಿ, ಯಾವ ಹೊಲದಲ್ಲಿ ಏನಾಗ್ತದೆ ಅಂತಂದ್ರೆ ಮೀಥೇನ್ ಅನಿಲ ಉತ್ಪತ್ತಿ ಆಗುತ್ತೆ. ಮೀಥೇನ್ ಅನಿಲದ ಮೇಲೆ ಕ್ವಶನ್ ಸಾಲ್ವ್ ಮಾಡಿವಿ, ಅದ್ರಾಗ ಆಪ್ಷನ್ ದಾಗ ಇದು ಆನ್ಸರ್ ಇತ್ತು ನೋಡ್ರಿ, ನಿಮ್ ನೆನಪಿದ್ರೆ ಆನ್ಸರ್ ಮಾಡ್ಬೋದು. ಭತ್ತದ ಗದ್ದೆಯಿಂದ ಮೀಥೇನ್ ಅನಿಲ ಉತ್ಪತ್ತಿ ಆಗುತ್ತೆ. ಓಕೆ, ಸೊ ಎಲ್ಲಿ ನಿಮ್ಗೆ ಜಾಸ್ತಿ ನೀರು ಕೆಸರು ಇರುತ್ತಲ್ಲ, ಕೆಸರಂತ ಜಾಗದಲ್ಲಿ ವೆಟ್ ಲ್ಯಾಂಡ್ಸ್ ಅಲ್ಲಿ ನೀವು ಮೀಥೇನ್ ಅನಿಲವನ್ನ ನೋಡಬಹುದು, ಅಲ್ಲಿ ರಿಲೀಸ್ ಆಗುತ್ತೆ. ನೆಕ್ಸ್ಟ್, ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಲ್ಲಿ ಯಾವ ವಸ್ತುವನ್ನ ಶೀತಕವಾಗಿ ಬಳಸಲಾಗುತ್ತದೆ? ಶೀತಕವಾಗಿ ಯಾವುದು ಅಂತಂದ್ರೆ ಆಪ್ಷನ್ ಎ ಸಾಮಾನ್ಯ ನೀರು, ಕ್ಯಾಡ್ಮಿಯಂ, ದ್ರವ ಹೈಡ್ರೋಜನ್, ಗ್ರಾಫೈಟ್. ಸೊ ಇದಕ್ಕೆ ಉತ್ತರ ಸಾಮಾನ್ಯ ನೀರು. ಸೊ ವಾಟರ್ ಇಂದ ನಾವು ಏನ್ ಮಾಡ್ತೀವಿ, ಕೂಲ್ ಮಾಡ್ತೀವಿ ಅದನ್ನ. ಓಕೆ, ನೆಕ್ಸ್ಟ್, ಯುರೇನಿಯಂನ ಐಸೋಟೋಪು ಸರಣಿಯನ್ನ ನಿರ್ವಹಿಸಲು ಸಮರ್ಥವಾಗಿದೆ. ಯಾವ ಐಸೋಟೋಪು ಸರಣಿಯನ್ನ ನಿರ್ವಹಣೆ ಮಾಡುತ್ತೆ? ಸೊ ನಿಮ್ಗೆಲ್ಲ ಗೊತ್ತದ, ಯುರೇನಿಯಂ 235, 239, 238 ಅಂತೆ. ಸೊ ಆನ್ಸರ್ ಇದಕ್ಕೆ ಯುರೇನಿಯಂ 235 ಇದನ್ನ ಬಳಸ್ತೀವಿ. ಯುರೇನಿಯಂ 235 ಇದನ್ನ ಬಳಸ್ತೀವಿ. ನೆಕ್ಸ್ಟ್, ಸಾಬೂನುಗಳೆಂದರೇನು? ಸಾಬೂನು ಅಂದ್ರೆ ಏನಂತ್ರಿ? ಓಕೆ, ಸೊ ಸಿಲಿಕೇಟ್ ಲವಣಗಳು ಅಲ್ಲ, ಭಾರಿ ಕೊಬ್ಬಿನ ಆಮ್ಲಗಳ ಎಸ್ಟರ್ ಅಲ್ಲ, ಭಾರವಾದ ಕೊಬ್ಬಿನ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ಎಸ್, ಇದು ಆನ್ಸರ್. ಓಕೆ, ಸೊ ಕೊಬ್ಬಿನ ಆಮ್ಲ ಆಯಿಲ್ ಪ್ಲಸ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಮಿಕ್ಸ್ ಮಾಡಿದ್ರೆ ಸಾಬೂನ್ ಬರ್ತದೆ. ಇದ್ರ ಬಹಳ ಇಂಪಾರ್ಟೆಂಟ್ ಸಾಬೂನ್ ಕಾನ್ಸೆಪ್ಟ್, ಬಹಳದ ಸಾಬೂನ್ ಕಾನ್ಸೆಪ್ಟ್. ನಿಮಗೆ ಕೇಳೋದಿಷ್ಟೇ, ಸೋಡಿಯಂ ಸಾಬೂನು, ಪೊಟ್ಯಾಷಿಯಂ ಸಾಬೂನು ಎದಕ್ಕೆ ಬಳಸ್ತೀವಿ? ಪೊಟ್ಯಾಷಿಯಂ ಸಾಬೂನು ನಮ್ಮ ಸ್ಥಾನದ ಸಾಬೂನು, ಏನೋ ಮೈ ತಕೊಂತವಲ್ಲ ಅದಕ್ಕೆ ಡವ್, ಲಕ್ಸ್, ಸಂತೂರ್ ಎಲ್ಲಾ ಇರ್ತಾವಲ್ರಿ, ಅದು ಪೊಟ್ಯಾಷಿಯಂ ಸೋಪ್ ಯೂಸ್ ಮಾಡ್ತೀವಿ. ಸೋಡಿಯಂ ಎದಕ್ಕೂ ಅಂತಂದ್ರೆ ವಾಷಿಂಗ್ ಪರ್ಪಸ್. ಇವಾಗ ಯಾವ್ಯಾವ ಇದಾವಲ್ಲ, ರಿನ್ ಇದಾವೆ, ವೀಲ್ ಇದಾವೆ, ಇವೆಲ್ಲ ಬಟ್ಟೆ ತಿಕ್ಕಕ್ ಬಳಸ್ತಿರಲ್ಲ, ಅದು ಸೋಡಿಯಂ ಇಂದ ಒಂದು ಏನ್ ಮಾಡಿರ್ತಾರೆ, ಸಾಬೂನನ್ನ ತಯಾರು ಮಾಡಿರ್ತಾರೆ. ಇವೆರಡೇ ಕ್ವಶನ್ ಕೇಳ್ತೇನ್ರಿ, ನೀವು ಕ್ವಶನ್ ಪೇಪರ್ ನೋಡ್ರಿ. ಓಕೆ, ಸೈನ್ಸ್ ಆಡಂತಿರಲ್ಲ, ಒಂದು ಟಾಪಿಕ್ ದಾಗ ಇಷ್ಟೇ ಕೇಳ್ತಾರ ಅಂತ ಫಿಕ್ಸ್ ಇರ್ತದ, ಅಲ್ಲೇ ಕೇಳ್ತಾನೆ. ಯಾವಾಗ ಒಂದ್ಸಲ ಕ್ವಶನ್ ಬಹಳ ಡೀಪ್ ಬರ್ತದ್ರಿ, ಅದು ಓದೋರು ಮಾಡಕ್ ಬರಲ್ಲ, ಓದ್ಲಾರವ್ರು ಮಾಡಕ್ ಬರಲ್ಲ, ಹಂಗಿರ್ತಾವ ಕ್ವಶನ್. ಓಕೆ ರೈಟ್. ನೆಕ್ಸ್ಟ್ ನೋಡ್ರಿ, ಯಾವ ಹಾರ್ಮೋನ್ ಅನ್ನ ಹಾರಾಟದ ಅಥವಾ ಹೋರಾಟದ ಹಾರ್ಮೋನು ಅಂತ ಕರೀತಾರೆ? ಇನ್ಸುಲಿನ್, ಟೆಸ್ಟೋಸ್ಟಿರೋನ್, ಅಡ್ರಿನಾಲಿನ್, ಥೈರಾಕ್ಸಿನ್. ಸೊ ಇದಕ್ಕೆ ಉತ್ತರ ಅಡ್ರಿನಾಲಿನ್ ಉತ್ತರ ಆಗಿರುತ್ತೆ. ನಿಮ್ ಕೆಲಸ ಏನು? ಹಾರ್ಮೋನ್ಸ್ ಇಂಪಾರ್ಟೆಂಟ್ ಚಾಪ್ಟರ್, ಪ್ರತಿಯೊಂದನ್ನ ಓದ್ರಿ. ಪಿಟ್ಯೂಟರಿ ಗ್ರಂಥಿಯಿಂದ ಯಾವ ಹಾರ್ಮೋನ್ ಬರುತ್ತೆ? ಓಕೆ, ಸೊ ಥೈರಾಯ್ಡ್ ಗ್ರಂಥಿಯಿಂದ ಯಾವ ಹಾರ್ಮೋನ್ ಬರುತ್ತೆ? ಲಿವರ್ ಇಂದ ಯಾವ್ಯಾವ ಒಂದು ಸೀಕ್ರೆಟ್ ಆಗ್ತವೆ ರಾಸಾಯನಿಕ ಪದಾರ್ಥಗಳು, ಎಲ್ಲವನ್ನ ಓದ್ಬೇಕು. ಹಾರ್ಮೋನ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಓಕೆ, ಗ್ರಂಥಿಗಳು, ಗ್ಲ್ಯಾಂಡ್ಸ್ ಅಂತ ಚಾಪ್ಟರ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ರಾಕೆಟ್ ಚಲನೆ ಮುಖ್ಯವಾಗಿ ಇದನ್ನ ಆಧರಿಸಿದೆ. ರಾಕೆಟ್ ನ ಚಲನೆ ಯಾವ ನಿಯಮದ ಮೇಲೆ ಕೆಲಸ ಮಾಡ್ತದೆ? ನ್ಯೂಟನ್ 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ, 4ನೇ ನಿಯಮ. 4ನೇ ನಿಯಮ ಅಂತೂ ಇಲ್ಲೇ. ಸೊ ಆನ್ಸರ್ ಏನು ಅಂದ್ರೆ 3ನೇ ನಿಯಮ. ನ್ಯೂಟನ್ ನ 3ನೇ ನಿಯಮ, ನ್ಯೂಟನ್ಸ್ ಲಾ ಆಫ್ ಮೋಷನ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯು ಹ್ಯಾವ್ ಟು ರೀಡ್ ಇಟ್. ಓಕೆ, ಯು ಹ್ಯಾವ್ ಟು ರೀಡ್ ದಿ ಆಲ್ 3 ಲಾಸ್ ಆಫ್ ನ್ಯೂಟನ್. ಓದ್ಬೇಕು, ಅದ್ರದ್ದು ಅಪ್ಲಿಕೇಶನ್ ತಿಳ್ಕೋಬೇಕು, ರೈಟ್. ಓಕೆ, ನೆಕ್ಸ್ಟ್, ಓ ರಕ್ತ ಗುಂಪಿನ ಒಬ್ಬ ವ್ಯಕ್ತಿಯು
ಈ ರಕ್ತ ಗುಂಪಿನ ವ್ಯಕ್ತಿಗಳಿಂದ ರಕ್ತವನ್ನ ಪಡೆಯಬಹುದು. ನೋಡ್ರಿ ಕ್ವಶನ್ ಹೆಂಗ್ ಟ್ವಿಸ್ಟ್ ಮಾಡ್ಯಾನ ಅಂತಂದ್ರೆ, ನಮಗ್ ಗೊತ್ತದ ಓ ಬ್ಲಡ್ ಗ್ರೂಪ್ ಅಂತಂದ್ರೆ ಒಂದು ಸಾರ್ವತ್ರಿಕ ದಾನಿ ಇದೆ ಅಂತ ಗೊತ್ತಿದೆ. ಓ ಬ್ಲಡ್ ಗ್ರೂಪ್ ಯಾರಿಗೂ ಕೊಡ್ಬೋದು, ಯಾರಿಗೂ ಅವನ್ ಏನ್ ಮಾಡ್ಬೋದು, ಡೊನೇಟ್ ಮಾಡ್ಬೋದು, ಬಟ್ ಎಲ್ಲರಿಂದ ಸ್ವೀಕಾರ ಮಾಡಲ್ಲ ಅಂತ ನಮಗ್ ಗೊತ್ತಿದೆ. ಸೊ ಓ ಯಾರಿಂದನೂ ಸ್ವೀಕಾರ ಮಾಡಿಲ್ಲ ಅಂದ್ರೆ ಆ ಬ್ಲಡ್ ಗ್ರೂಪ್ ಇಂದ ಮಾತ್ರ ಸ್ವೀಕಾರ ಮಾಡ್ತದೆ. ಸೊ ಓ ಯಾರಿಂದ ಸ್ವೀಕಾರ ಮಾಡ್ಬೋದು, ಓ ಮಾತ್ರ, ಓ ಬ್ಲಡ್ ಗ್ರೂಪ್ ಇಂದ ಮಾತ್ರ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಬಟ್ ಕೊಡ್ತಾನೆ, ಎಲ್ಲಾ ಬ್ಲಡ್ ಗ್ರೂಪ್ ದವರೆಗೂ ಕೊಡ್ತಾನೆ. ಅದಕ್ಕೆ ಅವ್ರಿಗೆ ಓ ಗ್ರೂಪ್ಗೆ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ, ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಹಾಗಾದ್ರೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಯಾವ ಬ್ಲಡ್ ಗ್ರೂಪ್ ಕರೀತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದು ಕೂಡ ಕ್ವಶನ್ ಆಗಿದೆ. ಸಾರ್ವತ್ರಿಕ ಸ್ವೀಕಾರಿ, ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಯಾವ್ದು ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಯಾವ ಜೀವಸತ್ವವು ನಮ್ಮ ಚರ್ಮದಲ್ಲಿ ಸಂಯೋಜಿತಗೊಂಡಿದೆ? ಯಾವ ಜೀವಸತ್ವ ನಮ್ಮ ಚರ್ಮದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕೇಳ್ತಾರೆ. ವಿಟಮಿನ್ ಎ, ಸಿ, ಬಿ, ಡಿ. ಸೊ ಆನ್ಸರ್ ಏನು ಅಂದ್ರೆ ವಿಟಮಿನ್ ಡಿ ಜೀವಸತ್ವ ಡಿ. ಆ ಚಾರ್ಟ್ ಇದೆ, ಇಂಪಾರ್ಟೆಂಟ್. ಎಸ್ ಸತಿ ಹೇಳಿದೀನಿ, ನನಗೆ ನೆನಪಿಲ್ಲ, ಅಷ್ಟು ಸತಿ ಇಂಪಾರ್ಟೆಂಟ್ ಇದೆ, ಓದ್ಕೋಬೇಕು. ರೈಟ್. ನೆಕ್ಸ್ಟ್ ನೋಡ್ರಿ, ಯಾವ ಯಾವ ನೈಟ್ರೋಜನ್ ಆಕ್ಸೈಡ್ ಅನ್ನ ಅರವಳಿಕೆ ಔಷಧವಾಗಿ ಬಳಸ್ತೀವಿ? ಅರವಳಿಕೆ, ಸುಸ್ತ್ ಮಾಡ್ತಾರಲ್ಲ, ಸುಂದು ಮಾಡ್ತಾರ ಅಂತಿರಲ್ಲ, ಸೊ ಔಷಧವಾಗಿ ಬಳಸ್ತಾರೆ ಅಂತಿದೆ. ಸೊ ಇದಕ್ಕೆ ಉತ್ತರ ನೈಟ್ರೋಜನ್ ಪೆಂಟಾಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್. ಓಕೆ. ನೆಕ್ಸ್ಟ್ ನೋಡ್ರಿ, ಮಂಜಿನ ಮೂಲಕ ನೋಡಲು ಏಕೆ ಕಷ್ಟವಾಗುತ್ತದೆ? ಸೊ ಮಂಜಿನ ಮೂಲಕ, ಮಂಜಿದಾಗ ಏನು ಕಾಣಲ್ಲ, ಯಾಕಂತ ಕೇಳತ್ತಾರ ನೋಡ್ರಿ. ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳು ಸಂಪೂರ್ಣ ಆಂತರಿಕ ಪ್ರತಿಬಿಂಬದಿಂದ ಬಳಲುತ್ತದೆ. ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳು ಚದುರುತ್ತವೆ. ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳನ್ನು ಹೀರುತ್ತವೆ. ಮಂಜಿನ ವಕ್ರೀಕರಣ ಸೂಚಿ ಅತ್ಯಂತ ಹೆಚ್ಚಾಗಿರುತ್ತದೆ. ಇದಕ್ಕೆ ಉತ್ತರ ಸಿಂಪಲ್ ಅದ ರೀ, ಆಪ್ಷನ್ ಬಿ. ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳು ಚದುರುತ್ತವೆ. ಸೊ ಅದರಿಂದ ಏನಾಗ್ತದೆ, ಬೆಳಕು ಎಲ್ಲಾ ದಿಕ್ಕದಾಗ ಚದುರುತ್ತದೆ. ಸೊ ಹಾಗಾಗಿ ಸ್ವಲ್ಪ ಸ್ಪಷ್ಟವಾಗಿ ಕಾಣೋದು ಕಷ್ಟ ಆಗುತ್ತೆ, ಅಸ್ಪಷ್ಟವಾಗಿ ಕಾಣುತ್ತೆ. ಸೊ ಏನು, ಚದುರುತ್ತೆ, ಬೆಳಕನ್ನ ಚದುರಿಸುತ್ತದೆ. ಸಿಂಪಲ್ ಆನ್ಸರ್. ನ್ಯೂ ಸ್ಟಾರ್ ಎಂಬ ಸ್ಪೇಸ್ ಆಧಾರಿತ ಎಕ್ಸ್ ಕಿರಣ ಅಂದ್ರೆ ಎಕ್ಸ್ ಕಿರಣ, ಕ್ಷಕಿರಣ ಅಂದ್ರೆ ಎಕ್ಸ್ ಕಿರಣ ದೂರದರ್ಶಕವನ್ನ ಯಾವ ಅಧ್ಯಯನಕ್ಕೆ ಬಳಸುತ್ತಾರೆ? ನ್ಯೂ ಸ್ಟಾರ್. ಕಾಮೆಟ್ಸ್, ಕ್ಷುದ್ರ ಗ್ರಹಗಳು, ಬ್ಲಾಕ್ ಹೋಲ್ಸ್, ಡ್ವಾರ್ಫ್ ಗ್ರಹಗಳು. ಇದಕ್ಕೆ ಉತ್ತರ ನಿಮ್ಮ ಬ್ಲಾಕ್ ಹೋಲ್ಸ್. ಬ್ಲಾಕ್ ಹೋಲ್ಸ್, ಏನ್ ಕಪ್ಪು ಕುಳಿಗಳು ಅಂತ ಕರಿತಿರಲ್ಲ, ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ನ್ಯೂ ಸ್ಟಾರ್ ಅನ್ನ ಬಳಸ್ತಾರೆ. ಸೊ ಜಿಯೋಗ್ರಫಿ ಕ್ವಶನ್ ಮಿಸ್ ಆಗಿದ್ರಲ್ಲ, ಆಗಿದ್ದನ್ನಷ್ಟೇ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಕ್ಯಾಲ್ಸಿಯಂನ ಉತ್ತಮ ಆಕಾರ ಅಲ್ಲ? ಕ್ವಶನ್ ಪೂರ ಓದ್ಬೇಕು. ಕೆಳಗಿನಲ್ಲಿ ಯಾವ್ದು ಕ್ಯಾಲ್ಸಿಯಂನ ಅಂತಂದ ತಕ್ಷಣ ಇದು ಕ್ಯಾಲ್ಸಿಯಂ ಬಗ್ಗೆ ಕೇಳತಾನ ಅನ್ಕೋತೀರಿ. ಕ್ಯಾಲ್ಸಿಯಂ ಯಾವ್ದು ಇಲ್ಲ ಅಂತ ಕೇಳತ್ತಾನ, ಇಲ್ಲ ಅಂತ ಕೇಳತ್ತಾನ. ಸೊ ಅಕ್ಕಿ, ರಾಗಿ, ಕೆನೆರಹಿತ ಹಾಲು, ಮೊಟ್ಟೆ. ಸೊ ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಅಫ್ಕೋರ್ಸ್ ರೈಟ್. ಮೊಟ್ಟೆಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಎಸ್ ಇರುತ್ತೆ. ರಾಗಿ ಮತ್ತು ಅಕ್ಕಿಯಲ್ಲಿ ಡೌಟ್ ಬರುತ್ತೆ. ರಾಗಿಯಲ್ಲೂ ಕ್ಯಾಲ್ಸಿಯಂ ಇರುತ್ತೆ, ಆದ್ರೆ ಅಕ್ಕಿಯಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರೋದಿಲ್ಲ. ಓಕೆ, ಹ್ಯಾವ್ ಟು ಸಿ. ಸೊ ಇದ್ರೂ ಕೂಡ ಅವ್ರೇನ್ ಕೇಳ್ತಾರೆ, ಉತ್ತಮ ಆಕಾರ ಅಲ್ಲ. ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ, ಅಲ್ಪ ಪ್ರಮಾಣದಲ್ಲಿ ಇರುತ್ತೆ, ಉತ್ತಮ ಆಕಾರ ಅಲ್ಲ ಅಂತ. ಇವ್ ಕಂಪೇರ್ ಮಾಡಿದಾಗ, ನಾಲ್ಕು ಕಂಪೇರ್ ಮಾಡಿದಾಗ ಎದ್ರಲ್ಲಿ ಕಡಿಮೆ ಇದೆ ಅಂತ ಕೇಳಿದಾಗ ಅಕ್ಕಿಲಿ ಕಡಿಮೆ ಇದೆ ಅಂತ ಹೇಳ್ಬೋದು ಅಷ್ಟೇ. ಓಕೆ. ಇನ್ಸುಲಿನ್ ಹಾರ್ಮೋನು ಇದೊಂದು ಏನಂತ ಕೇಳಿದರೆ, ಇನ್ಸುಲಿನ್ ಇದೊಂದು ಪೆಪ್ಟೈಡ್. ಇನ್ಸುಲಿನ್ ಇದೊಂದು ಪೆಪ್ಟೈಡ್ ಆಗಿರ್ತದೆ. ಓಕೆ, ಇನ್ಸುಲಿನ್ ಪೆಪ್ಟೈಡ್ ಒಂದು ಪ್ರೋಟೀನ್ ಅಂತ ನೋಡ್ತೀವಿ, ಪ್ರೋಟೀನ್. ಯಾವ ಯಂತ್ರವು ರಾಸಾಯನಿಕ ಶಕ್ತಿಯನ್ನ ಎಲೆಕ್ಟ್ರಿಕ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ? ರಾಸಾಯನಿಕ ಶಕ್ತಿಯಿಂದ ಎಲೆಕ್ಟ್ರಿಕ್ ಶಕ್ತಿ. ಬ್ಯಾಟರಿ, ಮೋಟಾರ್, ಜನರೇಟರ್, ಮೂವಿಂಗ್ ಕಾಯಿಲ್. ಯಾವುದು? ಬ್ಯಾಟರಿ ಇಸ್ ದ ಆನ್ಸರ್. ರಾಸಾಯನಿಕ ಶಕ್ತಿಯನ್ನ ಎಲೆಕ್ಟ್ರಿಕ್ ಶಕ್ತಿಯಾಗಿ ಇದನ್ನ ಪರಿವರ್ತನೆ ಮಾಡುತ್ತೆ. ಜನರೇಟರ್, ಮೋಟಾರ್ ಏನ್ ಮಾಡುತ್ತೆ ನೋಡ್ಕೋಬೇಕು, ಇಂಪಾರ್ಟೆಂಟ್ ಇದೆ. ಪ್ರಸ್ತುತ ಜೀವಿಗಳನ್ನ ಎಷ್ಟು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ? ಒಟ್ಟು 5 ವರ್ಗಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಹೌದ್ರಿ, ರೈಟಾ? ಸೊ ಒಟ್ಟು ಜೀವಿಗಳನ್ನ 5 ವರ್ಗಗಳಾಗಿ ನಾವೇನ್ ಮಾಡಿದೀವಿ, ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ. ಇವೇ ರೀ ಮೊನೇರಾ, ಪ್ರೋಟಿಸ್ಟಾ ಇದಾವಲ್ಲ, ಸಸ್ಯ, ಪ್ರಾಣಿ. ಸೊ ಇವೆ ಮೈಕೋಟ, ಒಟ್ಟು 5 ಸಾಮ್ರಾಜ್ಯಗಳನ್ನ ಮಾಡಿದ್ದಾರೆ. ನೋಡ್ಕೊಳ್ರಿ. ಆರ್ದ್ರತೆಯನ್ನ ಯಾವುದರಿಂದ ಅಳೆಯಲಾಗುತ್ತದೆ? ಆರ್ದ್ರತೆ, ಹ್ಯುಮಿಡಿಟಿ. ಥರ್ಮೋಮೀಟರ್, ಹೈಡ್ರೋಮೀಟರ್, ಹೈಗ್ರೋಮೀಟರ್, ಅಲ್ಟಿಮೀಟರ್. ಸೊ ಹೈಗ್ರೋಮೀಟರ್. ಇದು ಎಷ್ಟು ಸತಿ ಕ್ವಶನ್ ಬಂದ ಕೌಂಟು ಮಾಡಕ್ಕಾಗಲ್ಲ. ಓಕೆ, ಮೊನ್ನೆ FD ದಾಗೂ ಇದೇ ಕ್ವಶನ್ ಅದ ರೀ. FD ಸಂಡೇ ಎಕ್ಸಾಮ್ ಐತ್ರಲ್ಲ, ಅದ್ರಾಗೂ ಕ್ವಶನ್ ಅದ ಒಂದು. ಓಕೆ, ಸೊ ಬಹಳ ಸತಿ ರಿಪೀಟ್ ಆಗ್ತಾವ ಉಪಕರಣಗಳು. ಇದೇ ಹೈಗ್ರೋಮೀಟರ್, ಇದೇ ಹೈಡ್ರೋಮೀಟರ್, ಇದೇ ಲ್ಯಾಕ್ಟೋಮೀಟರ್. ಓಕೆ, ಇದೇ ಬಾರೋಮೀಟರ್. ಅವೇ ರಿಪೀಟ್ ಆಗ್ತಾವ್ರಿ, ಗಡಿ ರಿಪೀಟ್ ಆಗ್ತಾವ. ನೀವು ಚೆಕ್ ಮಾಡಿರ್ಬೇಕಾರೆ. ಓಕೆ, ಅವೇ ಆಪ್ಷನ್ ಇರ್ತಾವ, ಅದ್ರಾಗೆ ಒಂದು ಆನ್ಸರ್ ಕೇಳಿರ್ತಾನ ಅಷ್ಟೇ. ರೈಟ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನಲ್ಲಿ ಯಾವುದು ಅತ್ಯಂತ
ಪರಿಸರ ಸ್ನೇಹಿ ಇಂಧನವಾಗಿದೆ. ಪರಿಸರ ಸ್ನೇಹಿ ಇಂಧನ ಅಂದ್ರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರ್ಬೇಕದು. ಸೀಮೆ ಎಣ್ಣೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿನೋ? ಇದು ತಪ್ಪಾಗುತ್ತೆ. ಪೆಟ್ರೋಲ್ ಅಲ್ಲ. ಅತಿ ಕಡಿಮೆ ಗಂಧಕವುಳ್ಳ ಡೀಸೆಲ್. ಡೀಸೆಲ್ ಕಡಿಮೆ ನ್ಯಾಚುರಲ್, ಡೀಸೆಲ್ ಬ್ಯಾಡ್ ನಮಗ್, ಯಾಕಂದ್ರೆ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಆಗ್ತದೆ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ನಿಮ್ಗೆ ಯಾಕೆ ಇಂಗ್ಲಿಷ್ ಅಂತೀನಿ ಇದಕ್ಕೆ? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕೊಟ್ಟನ. CNG ಕೇಳಿರ್ತೀರಿ, CNG. ಓಕೆ, ಇದು ಪರಿಸರ ಸ್ನೇಹಿ ಇರ್ತದೆ CNG ಗ್ಯಾಸ್. ಇದರ ಕಂಪೇರ್ ಮಾಡಿದ್ರೆ ಈಗ ಇದಕ್ಕಿಂತ ಬೆಟರ್ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಬಂದವ್ರಿ. ಈ ನಾಲ್ಕರಲ್ಲಿ ಕಂಪೇರ್ ಮಾಡಿದಾಗ CNG. ಇವಾಗ ಇದಕ್ಕಿಂತ ಇವಾಗ ಹೈಡ್ರೋಜನ್ ಕಂಡು ಹಿಡಿತಿದ್ದಾರೆ. ಹೈಡ್ರೋಜನ್ ಫ್ಯೂಲ್ ಕಂಡು ಹಿಡಿಬೇಕು ಅಂತ ಕಂಡು ಜೈವಿಕ ಡೀಸೆಲ್ ಕಂಡು ಹಿಡ್ಲತ್ತಾರ. ಓಕೆ, ಇನ್ನು ಬೆಟರ್ ಬರ್ತಿದ್ದಾವೆ ಎಲೆಕ್ಟ್ರಿಕ್ ಗಾಡಿಗಳು ಬಂದು ಇವಾಗ, ರೈಟ್. ಸೊ ಇನ್ನು ಬೆಟರ್ ಬರ್ತಾ ಹೋಗ್ತವೆ. ಈ ನಾಲ್ಕರಲ್ಲಿ ಕಂಪೇರ್ ಮಾಡಿದಾಗ CNG ಬೆಟರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನಲ್ಲಿ ನವೀಕರಿಸಬಲ್ಲ ಶಕ್ತಿಯ ಮೂಲ ಯಾವುದು? ನವೀಕರಿಸಬಲ್ಲ ರಿನ್ಯೂವಬಲ್ ಎನರ್ಜಿ ಯಾವ್ದ್ರಿ? ಮತ್ತೆ ತಯಾರಿಸ್ಬೇಕು, ಅದನ್ನ ಒಟ್ಟ ಖಾಲಿ ಆಗ್ಬಾರ್ದು, ಮತ್ತೆ ತಯಾರಿಸ್ತಿರ್ಬೇಕು. ಕಟ್ಟಿಗೆ ನೀವ್ ಹಿಂಗೆ ಕಡ್ಕೊಂತ ಹೋದ್ರೆ ಗಿಡಗಳು ಅಂತಂದ್ರೆ ಕಟ್ಟಿಗೆ ಸಿಗಲ್ಲ ಮುಂದ, ಹೌದಲ್ರಿ? ಕಟ್ಟಿಗೆ ಸಿಗ್ತಾವ ಅನ್ಕೊಂಡ್ರೇನ್? ಸಿಗಲ್ಲ, ಕಟ್ಟಿಗೆ ಇಲ್ಲ. ಕಲ್ಲಿದ್ದಲು ಎಷ್ಟಂತ ತೆಗಿತೀರಿ ಭೂಮಿಯಿಂದ? ಕಲ್ಲಿದ್ದಲು ಒಂದಿನ ಆತವ ಅವನು. ಸೊ ನವೀಕರಿಸಲು ಸಾಧ್ಯ ಇಲ್ಲ. ನ್ಯಾಚುರಲ್ ಗ್ಯಾಸ್ ಮತ್ತು ಸೌರಶಕ್ತಿ. ಸೊ ನೋಡ್ರಿ, ಇದರಲ್ಲಿ ಯಾವ್ದಾಗ್ತದೆ ಅಂದ್ರೆ ಸೌರಶಕ್ತಿ. ಬೆಟರ್ ಆನ್ಸರ್ ಸೌರಶಕ್ತಿ. ಓಕೆ, ನ್ಯಾಚುರಲ್ ಗ್ಯಾಸ್ ಕೂಡ ಇದಾಗ್ತದೆ. ಓಕೆ, ಒಂದಲ್ಲ ಒಂದು ಎಕ್ಸ್ಟೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ನಾಲ್ಕರಲ್ಲಿ ಕಂಪೇರ್ ಮಾಡಿದಾಗ ಸೌರಶಕ್ತಿ, ಸೋಲಾರ್ ಎನರ್ಜಿ, ಸೂರ್ಯ ಇರೋವರೆಗೂ ಅದರ ಶಕ್ತಿಯನ್ನು ನಾವು ಪಡಿತಾನೆ ಇರಬಹುದು. ಸೊ ಏನು ತೊಂದರೆ ಆಗೋದಿಲ್ಲ, ರೈಟ್. ಸೊ ಇದಾಗಿತ್ತು ಇವತ್ತಿನ ಸೂಪರ್ 30 ಕ್ವಶನ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸೂಪರ್ 30 ಕ್ವಶನ್ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಸೊ ಯಾರು ಇನ್ನೂವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಆಗಿ ಬರುತ್ತೆ. ಇದೇ ರೀತಿ ಎಲ್ಲವೂ ಸಬ್ಜೆಕ್ಟ್ ಮೇಲೂ ವಿಡಿಯೋನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್, ಬಾಯ್.